ನಮಸ್ಕಾರ. ಕಲಿಯುಗದಲ್ಲಿ ದುಡ್ಡು ಅಂದರೆ ದೇವರು ಅಂತ ಅರ್ಥ. ಅರ್ಥ ಆಯ್ತಾ? ಇಲ್ಲಿ 500 ರೂಪಾಯಿ ನೋಟೇ ದೇವರು. ಹಂಗಾಗಿ ದುಡ್ಡಿನ ಆಶೀರ್ವಾದ ಈ ರಾಶಿಗಳ ಮೇಲೆ ಸದಾ ಇರುತ್ತೆ. ಈ ರಾಶಿಯವರು ಫಿಲ್ಮ್ ಲ್ಯಾಂಡಲ್ಲಿ ಇರ್ತಾರೆ, ರಾಜಕೀಯ ಕ್ಷೇತ್ರಗಳಲ್ಲಿ ಇರ್ತಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ, ಈ ಟಿ ವಿ ಮೀಡಿಯಾ ಮಾಧ್ಯಮ ಜಗತ್ತಿನಲ್ಲಿ ಇರ್ತಾರೆ, ಕಿರುತೆರೆ ಸೀರಿಯಲ್ ಆಕ್ಟ್ರೆಸ್ಗಳಾಗಿರ್ತಾರೆ, ರಂಗಭೂಮಿ ಕಲಾವಿದರಾಗಿರ್ತಾರೆ. ಇವರೆಲ್ಲ ನೇಮ್ ಆ್ಯಂಡ್ ಫೇಮು, ಹೆಸರು, ಕೀರ್ತಿ, ಯಶಸ್ಸು ಜೀವನದಲ್ಲಿ ಗಳಿಸ್ತಾರೆ. ಐಷಾರಾಮಿ ಜೀವನವೂ ಮಾಡಿರ್ತಾರೆ. ಹಣ, ದುಡ್ಡು, ಹೆಸರು, ಆಸ್ತಿ, ಅಂತಸ್ತು ಮಾಡಿರ್ತಾರೆ. ಯಾವ್ಯಾವಪ್ಪ ಈ ರಾಶಿಗಳು ಅಂದರೆ, ಮೊದಲೇದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಶ್ರವಣ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿರ್ತೀರೋ ಈ ಒಂದೆಲ್ಲ ರಿಲೇಟೆಡ್ಸು ಚಾನ್ಸಸ್ ಮೇಜರಾಗಿರುತ್ತೆ. ನೀವು ಸ್ವಯಂಕೃತ ಅಪರಾಧಗಳು ಮಾಡಿಕೊಂಡಾಗ ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಈ ಒಂದು ವಿಚಾರದಲ್ಲಿ ಖಂಡಿತವಾಗ್ಲೂ ಈ ಕ್ಷೇತ್ರದಲ್ಲಿ ಇವರು ಹೆಸರು ಮಾಡಿರ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಇವರಿಗೆ ದುಡ್ಡಿನ ಆಶೀರ್ವಾದ ಸದಾ ಇರುತ್ತೆ. ಅಂದರೆ ದುಡ್ಡು ಅಂದರೆ ಇಲ್ಲಿ 500 ರೂಪಾಯಿ ನೋಟುಗಳು, 500 ರೂಪಾಯಿ ನೋಟುಗಳೇ ಇಲ್ಲಿ ದೇವರು. ಅರ್ಥ ಮಾಡ್ಕೊಳ್ಳಿ. ಕಲಿಯುಗದಲ್ಲಿ ಈ ಆಶೀರ್ವಾದ ಇದ್ದುಬಿಟ್ರೆ ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ, ದುಡ್ಡು, ಒಳ್ಳೆ ಮನಸ್ಸು. ಆರೋಗ್ಯ, ದುಡ್ಡು, ಒಳ್ಳೆ ಮನಸ್ಸು ಇದ್ದುಬಿಟ್ರೆ ಮನುಷ್ಯನಿಗೆ ಇನ್ನೇನು ಬೇಕು? ಅರ್ಥ ಆಯ್ತಾ? ಇವ್ರಿಗೆಲ್ಲ 45 ವರ್ಷ ಆದ ನಂತರ ಸಕ್ಸಸ್ ಮೇಜರಾಗೆ ಪ್ರಾರಂಭಗಳು ಆಗ್ತಾ ಹೋಗುತ್ತೆ. 45 ವರ್ಷ ಆದ ನಂತರ ಇವರ ಜೀವನದಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ಸುಗಳು ಕಂಡೇ ಕಾಣ್ತಾರೆ. ನಮಸ್ಕಾರ.